ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಿಸ್ತಾ ಇರತಕ್ಕಂತಹ ಆನೇಕಲ್ನ ಬೃಹತ್ ಸ್ಟೇಡಿಯಂಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅದು ಬಫರ್ ಝೋನ್ಗೆ ಬರುತ್ತೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿ ಅಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊನ್ನೆ ಅರಣ್ಯ ಭವನದಲ್ಲಿ ಒಂದಷ್ಟು ಮೀಟಿಂಗ್ ಅನ್ನು ಮಾಡಿದ್ದೀರಿ. ಈ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಅದು ಬಫರ್ ಝೋನ್ ಬರುತ್ತಾ ಹೇಗೆ ಸರ್ ಅಂತ? ನನ್ನ ಮಾಹಿತಿ ಪ್ರಕಾರ ನಮ್ಮ ಇಲಾಖೆ ಅಧಿಕಾರಿಗಳು ನಮಗೇನು ಮಾಹಿತಿ ಕೊಟ್ಟಿದ್ದಾರೆ, ಅದು ಬಫರ್ ಝೋನಲ್ಲಿ ಬರೋದಿಲ್ಲ. 1 ಕಿಲೋಮೀಟ್ರಿಗಿಂತ ದೂರದಲ್ಲಿದೆ. ಮತ್ತು ಆ ವಿಷಯ ಬಿಟ್ಟು ಈಗ ಬನ್ನೇರುಘಟ್ಟ ESZ ಝೋನ್ ಏನಿದೆ, ಸರ್ವೋಚ್ಚ ನ್ಯಾಯಾಲಯದ ಒಂದು CEC ಅವರು ಬಂದು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಜನವರಿಯಲ್ಲಿ. ಅವರು ವರದಿ ಕೊಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಹೊರತುಪಡಿಸಿ ಬೇರೆ ಪ್ರಕರಣ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದರ ಮೇಲೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈಗೇನು ನಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಏನು ನಿರ್ಮಾಣ ಆಗ್ತಾ ಇದೆ, ಅದು ESZ ಝೋನಲ್ಲಿ ಬರೋದಿಲ್ಲ. ಸರ್, ಬಹಳ ಪ್ರಮುಖವಾಗಿ ಅಲ್ಲಿ ಆನೆ ಕಾರಿಡಾರ್ ಇದೆ ಅನ್ನುವಂಥ ಆರೋಪವನ್ನು ಅಲ್ಲಿ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ ಸರ್. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಅವರು ನಮಗೆ ಮನವಿ ಕೊಡಲಿ ಇದು ಸರ್ಕಾರಕ್ಕೆ. ಅಲ್ಲ ಸರ್, ಒಂದು ನೀವು ಸ್ಪಷ್ಟನೆ ಕೊಟ್ಟರೆ ಅದು ಬಫರ್ ಝೋನ್ಗೆ ಬರೋದಿಲ್ಲ, ದೂರ ಇದೆ ಅನ್ನುವಂಥದ್ದು. ಮತ್ತೆ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ? ಏನೋ ದುರುದ್ದೇಶ ಏನಾದ್ರೂ ಇದೆ ಗೊತ್ತಿಲ್ಲಪ್ಪ, ನಮ್ಗೆ ಇನ್ನೂ ಏನು ಗೊತ್ತೂ ಇಲ್ಲ. ಅದು ಈಗ ನೋಡಿ, ಯಾವಾಗ ESZ ಝೋನಲ್ಲಿ ಬರೋದಿಲ್ಲ ಅಂದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥದ್ದಲ್ಲ ಅಷ್ಟೇ. ನಿಮ್ಮ ಇಲಾಖೆಗೆ ಅದಕ್ಕೆ ಸಂಬಂಧ ಇಲ್ಲ ಸರ್. ESZ ಝೋನಲ್ಲಿ ಬರೋದಿಲ್ಲ. ESZ ಝೋನಲ್ಲಿ ಬಂದರೆ ಮಾತ್ರ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇರ್ತದೆ. ESZ ಝೋನಲ್ಲಿ ಬಂದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಈಶ್ವರ ಖಂಡ್ರೆ ಅವರ ಸ್ಪಷ್ಟವಾದಂತಹ ಮಾತುಗಳು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಿಸ್ತಾ ಇರತಕ್ಕಂತಹ ಆನೇಕಲ್ನ ಬೃಹತ್ ಸ್ಟೇಡಿಯಂಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅದು ಬಫರ್ ಝೋನ್ಗೆ ಬರುತ್ತೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿ ಅಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊನ್ನೆ ಅರಣ್ಯ ಭವನದಲ್ಲಿ ಒಂದಷ್ಟು ಮೀಟಿಂಗ್ ಅನ್ನು ಮಾಡಿದ್ದೀರಿ. ಈ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಅದು ಬಫರ್ ಝೋನ್ ಬರುತ್ತಾ ಹೇಗೆ ಸರ್ ಅಂತ? ನನ್ನ ಮಾಹಿತಿ ಪ್ರಕಾರ ನಮ್ಮ ಇಲಾಖೆ ಅಧಿಕಾರಿಗಳು ನಮಗೇನು ಮಾಹಿತಿ ಕೊಟ್ಟಿದ್ದಾರೆ, ಅದು ಬಫರ್ ಝೋನಲ್ಲಿ ಬರೋದಿಲ್ಲ. 1 ಕಿಲೋಮೀಟ್ರಿಗಿಂತ ದೂರದಲ್ಲಿದೆ. ಮತ್ತು ಆ ವಿಷಯ ಬಿಟ್ಟು ಈಗ ಬನ್ನೇರುಘಟ್ಟ ESZ ಝೋನ್ ಏನಿದೆ, ಸರ್ವೋಚ್ಚ ನ್ಯಾಯಾಲಯದ ಒಂದು CEC ಅವರು ಬಂದು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಜನವರಿಯಲ್ಲಿ. ಅವರು ವರದಿ ಕೊಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಹೊರತುಪಡಿಸಿ ಬೇರೆ ಪ್ರಕರಣ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದರ ಮೇಲೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈಗೇನು ನಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಏನು ನಿರ್ಮಾಣ ಆಗ್ತಾ ಇದೆ, ಅದು ESZ ಝೋನಲ್ಲಿ ಬರೋದಿಲ್ಲ. ಸರ್, ಬಹಳ ಪ್ರಮುಖವಾಗಿ ಅಲ್ಲಿ ಆನೆ ಕಾರಿಡಾರ್ ಇದೆ ಅನ್ನುವಂಥ ಆರೋಪವನ್ನು ಅಲ್ಲಿ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ ಸರ್. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಅವರು ನಮಗೆ ಮನವಿ ಕೊಡಲಿ ಇದು ಸರ್ಕಾರಕ್ಕೆ. ಅಲ್ಲ ಸರ್, ಒಂದು ನೀವು ಸ್ಪಷ್ಟನೆ ಕೊಟ್ಟರೆ ಅದು ಬಫರ್ ಝೋನ್ಗೆ ಬರೋದಿಲ್ಲ, ದೂರ ಇದೆ ಅನ್ನುವಂಥದ್ದು. ಮತ್ತೆ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ? ಏನೋ ದುರುದ್ದೇಶ ಏನಾದ್ರೂ ಇದೆ? ಗೊತ್ತಿಲ್ಲಪ್ಪ, ನಮ್ಗೆ ಇನ್ನೂ ಏನು ಗೊತ್ತೂ ಇಲ್ಲ. ಅದು ಈಗ ನೋಡಿ, ಯಾವಾಗ ESZ ಝೋನಲ್ಲಿ ಬರೋದಿಲ್ಲ ಅಂದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥದ್ದಲ್ಲ ಅಷ್ಟೇ. ನಿಮ್ಮ ಇಲಾಖೆಗೆ ಅದಕ್ಕೆ ಸಂಬಂಧ ಇಲ್ಲ ಸರ್. ESZ ಝೋನಲ್ಲಿ ಬರೋದಿಲ್ಲ. ESZ ಝೋನಲ್ಲಿ ಬಂದರೆ ಮಾತ್ರ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇರ್ತದೆ. ESZ ಝೋನಲ್ಲಿ ಬಂದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಈಶ್ವರ ಖಂಡ್ರೆ ಅವರ ಸ್ಪಷ್ಟವಾದಂತಹ ಮಾತುಗಳು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.